ದಿನಕ್ಕೊಂದು ಅಡಿಗೆ, ದಿನಕ್ಕೊಂದು ರುಚಿ. ವಾರದ 7 ದಿನಗಳಲ್ಲಿ 7 ವಿಭಿನ್ನವಾದ ಪೌಷ್ಟಿಕವಾದ ಆಹಾರವನ್ನು ಬಹಳ ಸುಲಭವಾಗಿ ಹೇಗೆ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟ್ಗಾಗಿರ್ಬೋದು, ಅಥವಾ ಮಧ್ಯಾಹ್ನ ಲಂಚ್ಗಾಗಿರ್ಬೋದು, ಸಂಜೆ ಸ್ನ್ಯಾಕ್ಸ್ಗಾಗಿರ್ಬೋದು, ಅಥವಾ ರಾತ್ರಿ ಡಿನ್ನರ್ಗಾಗಿರ್ಬೋದು, ಈ ರೀತಿಯ ಪ್ರೋಟೀನ್ ರಿಚ್ ಅಡುಗೆಗಳನ್ನು ತಿನ್ನೋದ್ರಿಂದ ವೆಯ್ಟ್ ಲಾಸ್ಗೂ ಕೂಡ ಸಹಾಯ ಆಗುತ್ತೆ, ಆರೋಗ್ಯವಾಗಿ ಕೂಡ ಇರ್ತೀರ. ಮಂಡೇ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಹೀರೆಕಾಯಿ ದೋಸೆನ ಮಾಡ್ತಾಯಿದ್ದೀನಿ. ಇದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ತೊಗರಿಬೇಳೆ, ಅಕ್ಕಿ ಎಲ್ಲನೂ ಕೂಡ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆದು ನೆನೆಸಿಡಬೇಕಾಗತ್ತೆ. ನೆಂದಂಥ ಈ ಬೇಳೆನ ನಾವು ರುಬ್ಕೋಬೇಕಾಗತ್ತೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು, ಜೀರಿಗೆ, ಶುಂಠಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕಿ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ಈ ದೋಸೆ ಹಿಟ್ಟು ಸ್ವಲ್ಪ ತರತರಿಯಾಗಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕಾಗತ್ತೆ. ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿಲಿ ಇರಬೇಕು, ತುಂಬ ನೀರಾಗಿರಬಾರ್ದು. ಜೊತೆಗೆ ನಾನಿವಾಗ ಒಂದು ಹೀರೆಕಾಯಿನ ತೊಗೊಂಡು ಸಿಪ್ಪೆನ ತೆಗೆದು ಈಗ ಇದನ್ನು ಸಣ್ಣ ಬಿಲ್ಲೆಗಳನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಬಿಲ್ಲೆಗಳು ಒಂದು ದೋಸೆ ಸೈಜ್ ಅಷ್ಟಿದ್ದರೆ ಸಾಕು. ನೋಡಿ, ಈ ಥರ ತಿಕ್ನೆಸ್ ಇದ್ದರೆ ಸಾಕು. ನೆಕ್ಸ್ಟ್ ಈಗ ಇದನ್ನೆಲ್ಲ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಒಲೆ ಹಚ್ಚಿ ಒಂದು ತವಾನ ಇಟ್ಕೊಂಡು ತವಾನ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಈಗ ತವ ಸ್ವಲ್ಪ ಬಿಸಿ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಹಿಟ್ಟಲ್ಲಿ ಹೀರೆಕಾಯಿಯನ್ನು ಹಾಕಿ ಅದನ್ನು ಅದ್ದು ತವದ ಮೇಲೆ ಈ ಥರ ಜೋಡಿಸ್ಬೇಕಾಗತ್ತೆ. ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ನಿಮ್ಮ ಚಾಯ್ಸ್ ಏನು ಬೇಕಾದರೂ ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು ತಟ್ಟೆನ ಮುಚ್ಚಿ 2ರಿಂದ 3 ನಿಮಿಷ ಬೇಯಿಸ್ಬೇಕಾಗತ್ತೆ. ಮತ್ತು ಈ ದೋಸೆನ ತಿರುವು ಹಾಕಿ ಇನ್ನೊಂದು ಕಡೆ ಬೇಯಿಸಿದ್ರೆ ನಿಮ್ಮ ಹೀರೆಕಾಯಿ ದೋಸೆ ರೆಡಿ. ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ, ಉಪ್ಪಿನಕಾಯಿ ಯಾವ ಜೊತೆ ಆದರೂ ತಿನ್ಬೋದು. ಟ್ಯೂಸ್ಡೇಗೆ ನಾನಿಲ್ಲಿ ಒಂದು ಲಂಚ್ ಬಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಮಿಕ್ಸ್ ಸ್ಪ್ರೌಟ್ಸ್ ಸಾಲಡ್ಡು. ಇದಕ್ಕೆ ನಾನು ಹೆಸರು ಕಾಳು, ಮಣ್ಣು ಕಟ್ಟಿದ ಕಾಳು, ಅಲಸಂದೆ ಹಾಗೆ ಹುರುಳಿನ ತೊಗೊಂಡು ನೀರಲ್ಲಿ ನೆನೆಸಿಟ್ಟು ಮೊಳಕೆ ಬರೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಇದಕ್ಕೆ ಸ್ವಲ್ಪ ತರಕಾರಿಗಳನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿರುವಂಥ ಸೌತೆಕಾಯಿ, ಟೊಮೆಟೊ, ಕ್ಯಾಪ್ಸಿಕಮ್ಮು, ಕ್ಯಾರೆಟ್ ತುರಿ, ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಮತ್ತು ಹುರಿದು ಸಿಪ್ಪೆ ತೆಗೆದಿರುವಂಥ ಕಡಲೆಕಾಯಿ ಬೀಜ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇಲ್ಲಿ ಖಾರ ಚಟ್ನಿ ಮತ್ತು ಸ್ವೀಟ್ ಚಟ್ನಿನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡಿಬಿಟ್ಟು ಇದಕ್ಕೆ ನೀವು ಬೇಕಾದ್ರೆ ಜೀರಾ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೊಬೋದು, ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಇದು ಲಂಚ್ ಬಾಕ್ಸ್ಗೆ ತೊಗೊಂಡು ಹೋಗೋಕ್ಕೆ ತುಂಬ ಒಳ್ಳೆಯ ರೆಸಿಪಿ. ಮೇಯ್ನ್ ಕೋರ್ಸಲ್ಲಿ ಏನಾದ್ರು ರೈಸ್ ಐಟಮ್ನ ಕುಕ್ಕರಲ್ಲಿ ಇಟ್ಬಿಟ್ಟು ಸೈಡ್ ಬೈ ಸೈಡ್ ಆಗಿ ಈ ಥರ ಸಾಲಡ್ನ ರೆಡಿ ಮಾಡಿಕೊಂಡ್ರೆ ಲಂಚ್ ಬಾಕ್ಸ್ಗೆ ಪರ್ಫೆಕ್ಟ್ ಕಾಂಬಿನೇಷನ್. ಇನ್ನು ವೆಡ್ನೆಸ್ಡೇ ಬಂದರೆ ವಾರದ ಮಧ್ಯದ ದಿನ, ಆದ್ದರಿಂದ ತುಂಬ ಹೆಕ್ಟಿಕ್ ಆಗಿರೋ ಕೆಲಸ ಇರುತ್ತೆ. ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಬೇಕು, ಹಸ್ಬೆಂಡ್ನ ಆಫೀಸಿಗೆ ಕಳಿಸ್ಬೇಕು, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಜೊತೆಗೆ ಬ್ರೇಕ್ಫಾಸ್ಟು, ಲಂಚು ಎಲ್ಲ ರೆಡಿ ಮಾಡಬೇಕು. ನಾವು ಕೂಡ ಫಿಟ್ಟಾಗಿರ್ಬೇಕಲ್ವ, ಅದಕ್ಕೋಸ್ಕರ ಈ ಥರ ಒಂದು ಡ್ರೈ ಫ್ರೂಟು ಮತ್ತು ಆ್ಯಪಲ್ ಇರುವಂಥ ಮಿಲ್ಕ್ ಶೇಕ್ನ ಮಾಡಿಕೊಂಡು ಕುಡಿದ್ರೆ ತುಂಬ ರಿಫ್ರೆಶಿಂಗ್ ಆಗಿ ಇರುತ್ತೆ. ಇದಕ್ಕೆ ನಾನು ಡ್ರೈ ಫ್ರೂಟ್ಸನ್ನ ತೊಗೊಂಡಿದ್ದೀನಿ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಖರ್ಜೂರ, ಪಂಪ್ಕಿನ್ ಸೀಡ್ಸು ಮತ್ತು ವಾಟರ್ಮೆಲನ್ ಸೀಡ್ಸು ಮತ್ತು ಒಂದು ಆ್ಯಪಲ್ಲು, ಸ್ವಲ್ಪ 1 ಲೋಟ ಆದಷ್ಟು ಹಾಲು ಎಲ್ಲನೂ ಒಂದು ಬ್ಲೆಂಡರ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಸೈಡಲ್ಲಿ 1 ಕಪ್ಪಷ್ಟು ಆಪಲ್ನ ಕೂಡ ಇಟ್ಕೊಂಡು ಅದನ್ನು ಕ್ರಂಚ್ ಮಾಡ್ತಾ 1 ಲೋಟ ಮಿಲ್ಕ್ ಶೇಕು ಅಥವಾ ಸ್ಮೂತಿನ ಕುಡಿತಾ ಇದ್ದರೆ ಬಹಳ ರುಚಿಯಾಗಿರುತ್ತೆ. ಇದಕ್ಕೂ ನಿಮ್ಮ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಸಪೋರ್ಟಿವ್ ಆಗಿರುತ್ತೆ. ವೀಕ್ಲಿ ಒನ್ಸು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿ ಈ ಥರ ಆಪಲ್ ಸ್ಮೂತಿನ ಕುಡಿಯೋದ್ರಿಂದ ಭಾಳ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಅಂತ ನನ್ನ ಡೈಟಿಷಿಯನ್ ಹೇಳಿದರು. ನೆನ್ನೆ ಫುಲ್ಲು ಬ್ಯುಸಿಯಾಗಿದ್ದೆ. ನಾಳೆ ಬೆಳಗಾಗೆದ್ದು ಏನಪ್ಪ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಟೆನ್ಷನ್ ಮಾಡ್ಕೋಬೇಡಿ, ನಾನು ನಿಮಗೆ ಒಂದು ಒಳ್ಳೆ ಐಡಿಯಾನ ಕೊಡ್ತೀನಿ. ವಾರದಲ್ಲಿ ಯಾವತ್ತಾರು ಒಂದು ದಿವಸ ಎಲ್ಲ ಥರದ ಕಾಳುಗಳನ್ನ ನೆನೆ ಹಾಕಿ ನೀರನ್ನೆಲ್ಲ ತೆಗೆದು ಒಂದು ಮೊಳಕೆ ಬರೆಸಿ ತೆಗೆದು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಬಿಡಿ. ಅರ್ಜೆಂಟಾಗಿ ಏನಾದ್ರು ಬ್ರೇಕ್ಫಾಸ್ಟ್ಗೆ ತಿಂಡಿ ಮಾಡಬೇಕು ಅಂದರೆ ಈ ಥರ ಮೊಳಕೆ ಕಾಳಿಂದ ಬೇಕಾದಷ್ಟು ತಿಂಡಿಗಳನ್ನ ಮಾಡ್ಬೋದು. ನಾನು ಕೂಡ ಇವತ್ತು ಮಿಕ್ಸೆಡ್ ಮೊಳಕೆ ಕಾಳುಗಳನ್ನ ಬಳಸಿ ಇಡ್ಲಿನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. 1 ಕಪ್ ಮೊಳಕೆ ಕಾಳನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಶುಂಠಿ, ಹಸಿಮೆಣಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, ಉಪ್ಪು ಎಲ್ಲ ಹಾಕಿ ನುಣ್ಣಗೆ ರುಬ್ಕೊಂಡು ಅದಕ್ಕೆ ಬೇಕಾದರೆ ನೀವು ಈರುಳ್ಳಿ ಕೂಡ ಹಾಕೋಬೋದು. ನಾನಿಲ್ಲಿ ಈರುಳ್ಳಿನ ಹಾಕ್ತಾಯಿಲ್ಲ. ಜೊತೆಗೆ ಅರ್ಧ ಕಪ್ ರವೆ ಮತ್ತು ಅರ್ಧ ಕಪ್ ಮೊಸರನ್ನು ಹಾಕಿ ಸ್ವಲ್ಪ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ತಟ್ಟೆನ ಗ್ರೀಸ್ ಮಾಡಿ ಇಡ್ಲಿನ ಹಾಕಿ ಒಲೆ ಮೇಲಿಟ್ಟು ಒಂದು 15 ನಿಮಿಷ ಬೇಯಿಸಿದ್ರೆ ಇಡ್ಲಿ ರೆಡಿ. ಕಡಲೆಕಾಯಿ ಚಟ್ನಿ ಜೊತೆಗೆ ಬಂಬಾಟ್ ಕಾಂಬಿನೇಷನ್.
ಇನ್ನು ಫ್ರೈಡೇ ಈವ್ನಿಂಗ್ಗೆ ಸಖತ್ತಾಗಿರೋ ಒಂದು ಚಾಟ್ ತಿನ್ನಬೇಕು, ಅದು ಹೆಲ್ತಿಯಾಗಿರಬೇಕು, ಪ್ರೋಟೀನ್ ರಿಚ್ ಆಗಿರಬೇಕು ಅಂದರೆ ಇಲ್ಲಿದೆ ನಿಮಗೆ ಸಲ್ಯೂಷನ್. ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಪ್ಪು ಕಾಬೂಲಿ ಚೆನ್ನಾನ ನೆನೆಸಿಟ್ಬಿಟ್ಟಿದ್ರೆ ಸಾಕು. ಸಂಜೆ ಹೊತ್ತಿಗೆ ಅದು ಚೆನ್ನಾಗಿ ನೆಂದಿರುತ್ತೆ. ಅದನ್ನು ಒಂದು ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಉಪ್ಪು, ಅರಿಶಿನ, ನೀರು ಹಾಕಿ ಒಂದು 4-5 ವಿಜಿಲ್ ಬರೋವರೆಗೂ ಚೆನ್ನಾಗಿ ಕುಗ್ಗಿಸ್ಕೋಬೇಕಾಗುತ್ತೆ. ಜೊತೆಗೆ ಈಗ ನಾವೊಂದು ಗ್ರೀನ್ ಚಟ್ನಿನ ಮಾಡ್ಕೊಳ್ಳೋಣ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ, ಜೀರಿಗೆ, ಹುರ್ಗಡ್ಲೆ, ಚಾಟ್ ಮಸಾಲಾನ ಹಾಕಿ ಒಂದು ಗ್ರೀನ್ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ಒಂದು ಸ್ವೀಟ್ ಚಟ್ನಿ ಕೂಡ ರೆಡಿ ಮಾಡ್ಕೊಳ್ಳೋಣ. ಹುಣಸೆ ಹಣ್ಣಿಂದು ಪಲ್ಪು, ಹಸಿಮೆಣಸಿನ ಪುಡಿ, ಗರಂ ಮಸಾಲ, ಚಾಟ್ ಮಸಾಲ, ಬೇಕಾದರೆ ಇಲ್ಲಿ ನೀವು ಖರ್ಜೂರ ಕೂಡ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲನ ಹಾಕಿ ಅದನ್ನು ಒಂದು ಬಾಯ್ಲ್ ಮಾಡಿದ್ರೆ ನಿಮಗೆ ಸ್ವೀಟ್ ಚಟ್ನಿನೂ ರೆಡಿ ಆಗುತ್ತೆ. ಇದನ್ನು ಸ್ಟೋರ್ ಕೂಡ ನೀವು ಮಾಡ್ಕೋಬೋದು. ಈ ಸ್ವೀಟ್ ಚಟ್ನಿ, ಖಾರ ಚಟ್ನಿನ ನೀವು ಎಲ್ಲ ರೀತಿ ಚಾಟ್ಸ್ಗೂ ಕೂಡ ಯೂಸ್ ಮಾಡ್ಬೋದು. ಈಗ ನಾನಿಲ್ಲಿ ಸ್ವಲ್ಪ ಹಸಿ ತರಕಾರಿಗಳನ್ನೆಲ್ಲ ಹೆಚ್ಚಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೌತೆಕಾಯಿ, ಈರುಳ್ಳಿ, ಟೊಮೆಟೊ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಈಗ ನಾವು ಬೇಯಿಸಿಟ್ಕೊಂಡಿರೋ ಅಂಥ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಸ್ವೀಟ್ ಚಟ್ನಿ, ಖಾರ ಚಟ್ನಿ ಜೊತೆಗೆ ಸ್ವಲ್ಪ ಉಪ್ಪು, ಚಾಟ್ ಮಸಾಲ ಮಿಕ್ಸ್ಚರು ಅಥವಾ ನೀವು ಸೇವು ಯಾವ್ದು ಬೇಕಾದ್ರೂ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಆಹಾ, ಹೆಲ್ದಿಯಾಗಿರೋವಂಥ ಟೇಸ್ಟಿಯಾಗಿರೋವಂಥ ಚಾಟ್ ಇನ್ಸ್ಟೆಂಟಾಗಿ ರೆಡಿ ಆಗಿಬಿಡುತ್ತೆ. ಕಡೆಗೂ ಸ್ಯಾಟರ್ಡೆ ಬಂದೇ ಬಿಡ್ತು. ಸ್ಯಾಟರ್ಡೆಗೆ ಈವ್ನಿಂಗ್ಗೆ ಒಂದು ಸಿಂಪಲ್ ಆಗಿರೋವಂಥ ಒಂದು ಸೂಪನ್ನು ಮಾಡಿ, ಈ ಚಳಿಗಾಲದಲ್ಲಿ ಮನೆ ಮಂದಿ ಎಲ್ಲ ಕೂತ್ಕೊಂಡು ಸೂಪನ್ನು ಕುಡಿತಾ ಇದ್ದರೆ ಅದರ ಮಜಾನೇ ಬೇರೆ. ನಾನಿವತ್ತು ಇಲ್ಲಿ ಪ್ರೋಟೀನ್ ರಿಚ್ ಆಗಿರುವಂಥ 3C ಸೂಪನ್ನು ಮಾಡ್ತಾಯಿದ್ದೀನಿ. ಈ 3C ಅಂದರೆ ಏನು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಕ್ಯಾಬೇಜು, ಕ್ಯಾಪ್ಸಿಕಮ್ಮು ಮತ್ತು ಕಾರ್ನು ಮೂರನ್ನು ಯೂಸ್ ಮಾಡಿ ಇಲ್ಲಿ ನಾನು ಒಂದು ಒಳ್ಳೆ ಅದ್ಭುತವಾಗಿ ಹೈ ಪ್ರೋಟೀನ್ ಇರೋವಂಥ ಸೂಪನ್ನು ಮಾಡ್ತಾಯಿದ್ದೀನಿ. ಕ್ಯಾಬೇಜು, ಕ್ಯಾಪ್ಸಿಕಮ್ಮು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕಾರನ್ನು ಮಿಕ್ಸಿಗೆ ಹಾಕಿ ತರತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಜೀರಿಗೆ ಮೆಣಸನ್ನು ಕೂಡ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಪ್ಯಾನ್ಗೆ ಒಂದು ಜೀರಿಗೆ ಒಗ್ಗರಣೆ ಮಾಡಿಕೊಂಡು ನಾವು ಹೆಚ್ಚಿಟ್ಕೊಂಡಿರೋಂಥ ಶುಂಠಿ, ಹಸಿಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಕ್ಯಾಬೇಜು ಎಲ್ಲನೂ ಹಾಕಿ ಫ್ರೈ ಮಾಡಿ, ಹಾಗೆ ಸ್ವಲ್ಪ ಕಾರ್ನು ಕೂಡ ಆ್ಯಡ್ ಮಾಡಿ ಉಪ್ಪು ಹಾಕಿ ನಾವು ಪುಡಿ ಮಾಡಿ ಇಟ್ಕೊಂಡಿರೋಂಥ ಜೀರಿಗೆ ಮೆಣಸಿನ ಪುಡಿನ ಹಾಕಿ ಒಂದು 2-3 ನಿಮಿಷ ಫ್ರೈ ಮಾಡ್ತೀನಿ. ಬೇಕಾದರೆ ನೀವು ಆನಿಯನ್ನ ಕೂಡ ಆ್ಯಡ್ ಮಾಡಿ ಫ್ರೈ ಮಾಡ್ಕೋಬೋದು. ನಾನೀಗ ರುಬ್ಬಿ ಪೇಸ್ಟ್ ಮಾಡ್ಕೊಂಡಿರೋ ಅಂಥ ಕಾರ್ನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಒಂದು 2-3 ಕುದಿ ಕುದಿಸ್ತಾ ಇದ್ದೀನಿ. ಈಗ ನಾನು ಕಾರ್ನ್ ಫ್ಲೋರ್ನ ಸ್ಲೈಮ್ ಮಾಡಿಕೊಂಡು 1-2 ಸ್ಪೂನ್ ನೀರು ಹಾಕಿ ಗಂಟಿಲ್ದಿರ ಕದ್ರಿ ಈ ಕುದಿತಾ ಇರುವಂಥ ಸೂಪ್ಗೆ ಹಾಕಿ ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 2 ನಿಮಿಷ ಬಾಯ್ಲ್ ಮಾಡಿ ಬಿಸಿ ಬಿಸಿಯಾಗಿ ಮನೆಯಲ್ಲಿರೋವ್ರಿಗೂ ಕೂಡ ಸರ್ವ್ ಮಾಡಿ ನಾವು ಕುಡಿತಾ ಇದ್ದರೆ ಮೈಂಡ್ ರಿಫ್ರೆಶಿಂಗ್ ಆಗಿರುತ್ತೆ. ಕಡೆಗೂ ಸಂಡೇ ಬಂದೇ ಬಿಡ್ತಪ್ಪ. ಸಂಡೇ ಬಂದರೆ ಬರೀ ಕ್ಲೀನಿಂಗು, ವಾಷಿಂಗು, ಮನೆಯೆಲ್ಲ ಅರೇಂಜ್ ಮಾಡೋದು, ಬಟ್ಟೆ ಮುದುರಿಸಿಡೋದು ಇದೇ ಕೆಲಸ ಆಗ್ಬಿಡುತ್ತೆ. ಅಡುಗೆ ಮಾಡೋಕ್ಕಂತೂ ಮನಸ್ಸೇ ಬರಲ್ಲ. ಸ್ವಲ್ಪನಾದರೂ ರಿಲ್ಯಾಕ್ಸ್ ಆಗೋಣ ಅಂತ ಹೇಳಿ ಶಾಪಿಂಗು, ಮಾಲು ಅಲ್ಲಿ ಇಲ್ಲಿ ಹೋಗಿ ಬರ್ತೀವಿ. ಸೊ ಊಟ ಕೂಡ ನಾವು ಹೊರಗಡೆನೇ ಮಾಡಿಬಿಡ್ತೀವಿ ಲಂಚು. ಸೊ ಇವಾಗ ಏನಾಗುತ್ತೆ, ಜಂಕ್ ಫುಡ್ ಎಲ್ಲ ತಿಂದ್ಬಿಡ್ತೀವಲ್ಲ. ಸೊ ಇವಾಗ ನಾವು ವೆಯ್ಟ್ ಲಾಸ್ ಮೇಂಟೈನ್ ಮಾಡೋದು ಹೇಗೆ ಅಥವಾ ವೆಯ್ಟ್ ಲಾಸ್ ಮಾಡೋದು ಹೇಗೆ ಅಂತ ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆಯಾ? ಏನಿಲ್ಲ, ಬೆಳಗ್ಗೆ ಮಧ್ಯಾಹ್ನ ಎಲ್ಲರೂ ಹೊರಗಡೆ ತಿಂದರೂ ಪರವಾಗಿಲ್ಲ. ಸಂಡೇ ಒಂದು ದಿವಸ ರಿಲ್ಯಾಕ್ಸ್ ಮಾಡಿಕೊಂಡು ನೈಟ್ ಡಿನ್ನರ್ಗೆ ಈ ಥರ ಒಂದು ವೆಜಿಟೇಬಲ್ ಸಾಲೆಡ್ನ ಮಾಡ್ಕೊಂಡು ತಿಂದರೆ ನೀವು ಬ್ಯಾಕ್ ಟು ಟ್ರ್ಯಾಕಲ್ಲಿ ಇರ್ತೀರ. ನಿಮ್ಮ ವೆಯ್ಟಲ್ಲಿ ಏನೂ ವೇರಿಯೇಷನ್ ಇರೋದಿಲ್ಲ. ಮಾಡೋದು ಕೂಡ ಸಖತ್ ಈಸಿ. ಸೌತೆಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಅದಕ್ಕೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ದಾಳಿಂಬೆ ಮತ್ತು ನೆನೆಸಿರುವಂಥ ಹೆಸರು ಬೇಳೆನ ಹಾಕಿ ಉಪ್ಪು, ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಿದರೆ ಮುಗೀತು. ಪ್ರೋಟೀನ್ ರಿಚ್ ಸಾಲಿಡ್ಡು ಸೂಪರ್ ಫಾಸ್ಟಾಗಿ ರೆಡಿ ಆಗುತ್ತೆ. ನಿಮಗೆ ಯಾವ ರೆಸಿಪಿ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.